ಗೌಡ್ರ ನಮಸ್ಕಾರ. ಈಗ ಸಿದ್ದರಾಮಯ್ಯ ಅವ್ರದ್ದು ನಿನ್ನೆ ಕೋರ್ಟ್ನಲ್ಲಿ ಅವರ ವ್ಯತಿರಿಕ್ತವಾಗಿ ತೀರ್ಪು ಬಂದಿದೆ. ಏನ್ ಹೇಳ್ತೀರಾ ಕೋರ್ಟ್ ತೀರ್ಪು ಬಗ್ಗೆ? ಜೊತೆಗೆ ಈಗ ಇದು ಮಾಡಿದ್ವಿ ಮುಂದೆ ಕೋರ್ಟ್ಗೆ ಹೋಯ್ತವ್ರ. ನೋಡಪ್ಪ ಮುಂದೆ ಕೋರ್ಟ್ಗೆ ಈಗ ಇಲ್ಲಿ ಇದು ಮಾಡಿದ್ರೆ ರಾಜೀನಾಮೆ ಕೊಡೋತಾರ, ಮುಂದೆ ಕೋರ್ಟ್ಗೆ ಹೋಯ್ತಾರ. ಇನ್ನೇನು ಏನ್ಯಾರು ರಾಜೀನಾಮೆ ಮೇಲೆ ಕೊಡಲ್ಲ ಅವರು, ಅದು ಮಾರ್ತೇ ಇಲ್ಲ. ಮುಂದೆ ಕೋರ್ಟ್ಗೆ ಹೋಯ್ತಾರ. ರಾಜೀನಾಮೆ ಕೊಡಕ್ಕೆ ಏನು ತಪ್ಪು ಮಾಡಿದರು? ಯಾವುದೋ ಇದಕ್ಕೆ ಇದು ಮೋಡ ಇದು ಮಾಡಿಬಿಟ್ಟು ಅಂತ ಹೇಳ್ಬಿಟ್ರೆ ಯಾರು ಮಾಡಿಲ್ವಾ? ಎಷ್ಟು ಮಾಡೋದು ಗೊತ್ತಾ ನಿಮ್ಗೆ? ಕುಮಾರಸ್ವಾಮಿ ಎಷ್ಟು ಮಾಡಿದನು, ಯಡಿಯೂರಪ್ಪ ಎಷ್ಟು ಮಾಡಿದರು? ಅವರ ಬೇರೆ ಬತ್ತವಾಗಿ ಈಚೆಗೆ ಇಲ್ಲಿ ನೀಚೆಗೆ ಎಲ್ಲ ಏನು ಮಾತಾಡೋಂಗಿಲ್ಲ. ಇವ್ರು ಯಾವುದೋ ಒಂದು 3 ಎಕರೆ ಮಾಡ್ಬಿಟ್ಟು ಅಂದ್ಬಿಟ್ಟು ಮೋಡಿನಲ್ಲಿ ಬಿಟ್ಟು ಸಂಜೆ ತಗೊಂಡು ಕೂತ್ಕೊಂಡ್ರೆ ಯಾರು ಒಪ್ಪಿರು ಈ ಮಾತು? ರಾಜೀನಾಮೆ ಮಾಡಿ ಜರ್ಮ ಕೊಡೋಲ್ಲ, ಮುಂದೆ ಹೋಯ್ತಾರೆ ಅವರು. ಎದುರಿಸೋದು ಬಿಡ್ತಾರ, ಮುಂದೆ ಕೋರ್ಟ್ಗೆ ಹೋಯ್ತಾರ. ಏನು ಮಾತಾಡೋಂಗಿಲ್ಲ, ಏನು ಯಾರು ತಪ್ಪು ಹೇಳೋಂಗಿಲ್ಲ. ಅವ್ರು ಹೇಳ್ಬಿಟ್ರೆ ಆಗಲೇ ನಮ್ಮ ಮುಂದೆ ಕೋರ್ಟ್ಗೆ ಹೋಯ್ತೀನಿ, ನಾನು ಏನು ರಾಜೀನಾಮೆ ಕೊಡಲ್ಲ, ಯಾವನಿಗೂ ಇದು ಮಾಡೋದಿಲ್ಲ ಅಂತ ಹೇಳೋಂಗಿಲ್ಲ. ನೀನು ಹೇಳಬೇಕು. ಈಗ ಬಿಜೆಪಿ ಮತ್ತೆ ಜೆಡಿಎಸ್ನವರು ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಳೇಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ರಾಜೀನಾಮೆಯನ್ನ ಕೊಡಬೇಕು ನೈತಿಕತೆ ಇದ್ರೆ ಅಂತ ಇವರು ಕೇಳ್ತಾ ಇದ್ರು. ಕೇಳ್ತಾರೆ ಅವರು ರಾಜೀನಾಮೆ ಕೊಟ್ಬಿಡಲಿ ಅಂತ. ಇವ್ರು ಕೊಡ್ಬೇಕಲ್ಲ ಅಷ್ಟು ಸುಲಭವಾಗಿ. ಮುಂದೆ ಹೋಯ್ತಾರೆ. ಈಗ ಕೋರ್ಟು ಇದಾಗ್ನಿಲ್ಲ, ಮುಂದೆ ಕೋರ್ಟ್ಗೆ ಹೋಯ್ತಾರೆ. ಹೇಳಕ್ಕೆ ಹೇಳ್ತಾರೆ ಗ್ಯಾರಂಟಿ. ಇವರದೇ ಪಾಸ್ ಆಗೋದು ಬೇಕಾದ್ರೆ ನೋಡ್ಕೊಳ್ಬೇಕು. ಯಾವಾಗಲೂ ತಿಳಿನೇ ಈಗ 15 ವರ್ಷ ಬಂದು ಬರೀ ಮುಂದೆ ಕೊಟ್ಕೋ ಗ್ಯಾರಂಟಿ ಮೇಲೆ ಜಯಿಸಿಲ್ಲ ಆಗೋದು ಗ್ಯಾರಂಟಿ. ಇದು ಏನು ಕಪ್ ಚುಕ್ಕಿದ್ರು ಯಾವುದೋ ಎಲ್ಲಿ ಕಪ್ ಚುಕ್ಕಿದ್ ಬೇರೆ ಬೈದು ಅವ್ರ ಹೆಸರು ಏನಿದ್ದು ತೋರಿಸಿ, ಅದಾಗಲ್ವಾ? ಸುಮ್ಮನೆ ಕಪ್ ಚುಕ್ಕಿದ್ರ ಅವ್ರ ಥರ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾವನು ಎಷ್ಟು 300 ಎಕರೆ 400 ಎಕರೆ ಮಾಡ್ಯಾರ. ಎಲ್ಲಿ ಏನು ಮಾತ್ರ ಇಲ್ಲ. ಅದು ನಮ್ಮ ಒಬ್ಬರು ಇಲ್ಲ, ನಾವು ಒಬ್ಬನೇ ಇರಮ್ಮ. ಮಕ್ಕಳಿಗೆ ಏನಾಗಿದ್ದು ಬಿಟ್ಟು ಇಷ್ಟೇ ಟಿವಿ ನೋಡ್ತೀನಿ, ಹೇಳ್ತೀನಿ. 40 ವರ್ಷ ಆಗಿದೆ. ಸಿದ್ದರಾಮಯ್ಯ ಅಂದ್ರೆ ಖಡಕ್ ಕ್ಲೀನ್ ಇಮೇಜ್ ಇರೋದು. ಹಲವು ವರ್ಷಗಳಿಂದ ಹಿಂಗೆ ಹೇಳ್ತಾ ಇದ್ರು. ಬೇರೆ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತಾಡೋದಕ್ಕೆ ಎದುರ್ಕೊಳ್ತಾ ಇದ್ರು. ಈಗಲೂ ಅಷ್ಟೇ. ಈಗ ಬೇರೆ ಈಗ ಅವ್ರ ದಂಡಲ್ಲಿ ಈಗಲೂ ಮಾತಾಡಕ್ಕೆ ಎದುರ್ಕೊಳ್ಳೇಬೇಕಾಗಿತ್ತು. ಅವ್ರು ಮಾತು ಕೊಡೋದಾರ ಹೇಳಿ, ಅದು ಹೇಳಿ ಮೊದಲು ಏನೇ ನೀವು ಇದು ಮಾಡಿದ್ರು ಅಷ್ಟೇ. ಅವರೇ ರಾಜೀನಾಮೆ ಮಾಡಿ ಜನ್ಮಗೂ ಕೊಡೋಲ್ಲ. ಬಂದಿರಲಿಲ್ಲ ಅಂತ ಹೇಳ್ತೋ ಬಂದ್ಬಿಡ್ತೀವಿ. ಏನು ಮಾಡೋದು ಈಗ? ಅವರು ಈಗ ಮೂಡ ಅಂತ ಎರಿಕೊಂಡವ. ಅವ್ರು ಒಬ್ಬರು ಮಾಡೇ ಇಲ್ವಾ? ಏನು ಇದಕ್ಕೇನು ಉತ್ತರ ಕೊಡೋರು? ಇದಕ್ಕೆ ಜವಾಬ್ ಕೊಡಲಿ. ಇವರೆಲ್ಲ ಮಾಡ್ಕೊ ಕೂತ್ಕೊಂಡು ಇನ್ನೆಲ್ಲ ಕುಮಾರಸ್ವಾಮಿ ಬಿಡಾಕ್ಬಿಟ್ಟು ಕೂತಿರೋದು. ಕುಮಾರಸ್ವಾಮಿ ಯಡಿಯೂರಪ್ಪ ಇವರು BJP ಅವರು ಹಂಗೆ ಆಡ್ತಾ ಇರೋರು. ಅವರೆಲ್ಲ ಮಾಡ್ಕೊಂಡು ಸಾಕಾಗಿ ಎಲ್ಲ ಲೆಕ್ಕ ತಕ್ಕಾದ್ರೆ ಇಲ್ಲಿ ನೀರು ತಕ್ಕತ್ತವೆ ಬತ್ತಾವ, ದಾರಿಗೆ ಬತ್ತಾವ. ಆಗ ನೋಡ್ಕರಿ.